ஸ்ரீ ரங்கமன்னார் சமேதா ஸ்ரீ ஆண்டாள் திருவடிಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ತಿರುಪ್ಪಾವೈ ಪಾಶುರದಲ್ಲಿ ಈ ದಿನ 12 ಮತ್ತು 13ನೇ ಪಾಶುರದ ಪಾರಾಯಣ ಮತ್ತು ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಪಾರಾಯಣವನ್ನು ಮಾಡೋಣ. ಕನೈತ್ತಿಳಂ ನಿನೈತ್ತು ಮಲೈ வெளியே ನಿನ್ರುಪಾಲ್ ಶೋರ. ಅಂದರೆ ನಿಂತಲ್ಲಿಯೇ ತಮ್ಮ ಕಂದಮ್ಮಗಳನ್ನು ನೆನೆದು ತನ್ನ ಕೆಚ್ಚಲಿನಿಂದ ಹಾಲನ್ನು ಸುರಿಸಿ, ನನೈತ್ತಿಲ್ಲಂ ಶೆಟ್ರಾರ್ಕುಂ ಮನೆಯೆಲ್ಲ ಹಾಲಿನ ಕೆಸರಾಗಿ ನರ್ಚೆಲ್ವನ್ ತಂಗಾಯ್ ಅಂತಹ ಸಂಪದ್ಭರಿತವಾದ ತಂಗಿಯೇ, ಪನೈತ್ತಿಲ ವೀಳನಿನ್ ವಾಷರ್ ಕಡೈಪಟ್ರಿ. ನಿನ್ನನ್ನು ಕರೆಯಲು ಬಂದಿರುವ ನಮಗೆ ಮಂಜಿನ ಹನಿ ಬೀಳುತ್ತಿರುವುದು. ಶಿನತ್ತಿನಾಲ್ ತನ್ನ ಕೋಪದಿಂದ ತೆನ್ನಿಲಂಗೈ ಕೋಮಾನೈ ಶೆಟ್ರ ದಕ್ಷಿಣ ದಿಕ್ಕಿನ ಲಂಕೆಯ ರಾವಣನನ್ನು ಸಂಹರಿಸಿದ ರಾಮನನ್ನು ಮನತ್ತು ಕಿಣಿಯಾನೈ ಪಾಡவும், ಅಂದರೆ ಅಂತಹ ರಾಮನ ಪಾಡவும் ಹಾಡುತ್ತಿದ್ದರೂ ನೀವಾಯ್ ತಿರವಾಯ್, ನೀನು ಬರದೆ ಸುಮ್ಮನೆ ಇದ್ದೀಯ, ಮಲಗಿದ್ದೀಯ. ಈದೆನ್ನ ಪೇರು ರಕ್ಕಂ ಇನಿತ್ತಾನ್ ಎಳುಂದಿರಾಯ್. ಸುತ್ತಮುತ್ತಲಿನವರೆಲ್ಲ ಎದ್ದಿದ್ದಾರೆ. ಅನೈತ್ತಿಲ್ಲ ತಾರುಂ ಅರಿಂದೇಲೋರೆಂಬಾವಾಯ್. ನೀನು ಬೇಗನೆ ಎದ್ದು ವ್ರತ ಮಾಡಲು ತಡವಾಗುತ್ತಿದೆ ಎಂದು ಗೋದಾದೇವಿಯು ತನ್ನ ಗೆಳತಿಯನ್ನು ಎಬ್ಬಿಸುತ್ತಿದ್ದಾಳೆ. 12ನೇ ಪಾಶುರದಲ್ಲಿ ತನ್ನ ಗೆಳತಿಯನ್ನು ಎಬ್ಬಿಸುತ್ತಿದ್ದಾಳೆ. ಈಗ 13ನೇ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಹಾಗೆ ಪಾರಾಯಣವನ್ನು ಮಾಡಿ ನಂತರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. புள்ளின்வாய் கீண்டானை பொல்லாவரக்கனை கிள்ளிக்களைந்தானை கீர்த்திமை பாடிப்போய். பிள்ளைகள் எல்லாரும் பாவைக்களும் புக்கார். வெள்ளி எழுந்து வியாழம் உறங்கிற்று. புள்ளம் சினம்பினக்கான் போதரிக்கண்ணினாய். குள்ளக் குளிர குடைந்து நீராடாதே. பள்ளி கிடுத்தியோ பாவாய் நீ நன்னாளால். கள்ளம் தவிர்ந்து கலந்தேலೋರೆಂಬಾವಾಯ್. ಅಂದರೆ ಪುಳ್ಳಿನ್ವಾಯ್ ಕೀಂಡಾನೈ, ಪುಳ್ಳಿನ್ವಾಯ್ ಬಕಪಕ್ಷಿಯ ಬಾಯನ್ನು, ಕೀಂಡಾನೈ ಪೊಲ್ಲಾವರಕ್ಕನೈ ಸೀಳಿ ಹೊರಬಂದ ಕೃಷ್ಣನು, ಕಿಳ್ಳಿಕ್ಕಳೆಂದಾನೈ ದುಷ್ಟ ರಾಕ್ಷಸನಾದ ರಾವಣನೊಡನೆ ಯುದ್ಧ ಮಾಡಿ ಸಂಹಾರ ಮಾಡಿದ ರಾಮನನ್ನು, ಕೀರ್ತಿಮೈ ಪಾಡಿಪ್ಪೋಯ್ ಹಾಡಿ ಹೊಗಳುತ್ತಾ, ಪಿಳ್ಳೆಗಳೆಲ್ಲಾரும் ಗೆಳತಿಯರೆಲ್ಲರೂ ಪಾವೈಕ್ಕಳಂ ಪುಕ್ಕಾರ್ ವ್ರತವನ್ನು ಮಾಡಲು ಸಿದ್ಧರಾಗಿ ನಿಂತಿದ್ದಾರೆ. வெள்ளி எழுந்து ವ್ಯಾಳಂ ಉರಂಗಿಟ್ರು. ಶುಕ್ರ ನಕ್ಷತ್ರವು ಉದಯಿಸುತ್ತಿದ್ದಾನೆ, ಗುರು ನಕ್ಷತ್ರವು ಅಸ್ತಮಿಸುತ್ತಿದ್ದಾನೆ. ಪುಳ್ಳಂ ಶಿಲಂಬಿನಕ್ಕಾಣ್ ಕಣ್ಣಿನಾಯ್, ಪುಳ್ಳಂ ಶಿಲಂಬಿನಕ್ಕಾಣ್ ಪೋದರಿ ಕಣ್ಣಿನಾಯ್. ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಿವೆ. ಪೋದರಿ ಕಣ್ಣಿನಾಯ್ ಕಮಲನಯನ ಕಣ್ಣುಗಳುಳ್ಳವಳೆ. ಕುಳ್ಳಕ್ ಕುಳಿರ ನೀರಾಡಾದೆ, ತಂಪಾದ ನೀರಿನಲ್ಲಿ ಸ್ನಾನ ಮಾಡದೆ ಇನ್ನೂ ಮಲ್ಲಗಿರುವೆಯಾ. ಪಳ್ಳಿಕ್ಕಿಡುತ್ತೀಯೋ ಪಾವಾಯ್ ನಿನ್ನಾಳಾಲ್. ಈ ಶುಭ ದಿನದಂದು ನಿನ್ನ ಕಳ್ಳಂ ತವಿಂದು ಕಲಂದೇಲೋರೆಂಬಾವಾಯ್. ನಿನ್ನ ಕಪಟ ನಿದ್ದೆಯನ್ನು ಬಿಟ್ಟು ಎದ್ದೇಳು, ವ್ರತ ಮಾಡೋಣ ಎಂದು ಗೋಪಿಕೆಯು ತನ್ನ ಗೆಳತಿಯನ್ನು ವ್ರತ ಮಾಡಲು ತಡ ಆಗ್ತಿದೆ ಎದ್ದೇಳು ಅಂತ ಎಬ್ಬಿಸುತ್ತಾ ಇದ್ದಾಳೆ. ಈ 13ನೇ ಪಾಶುರದಲ್ಲಿ ಇಲ್ಲಿಗೆ ನಮ್ಮ ತಿರುಪಾವೈ 12 ಮತ್ತು 13ನೇ ಪಾಶುರದ ಭಾವಾರ್ಥ ಮತ್ತು ಪಾರಾಯಣ ಕೇಳಿ ತಿಳಿದುಕೊಂಡಿರಿ. ನಾಳೆ ಮುಂದಿನ ಪಾಶುರದಲ್ಲಿ ಭಾವಾರ್ಥವನ್ನು ಮತ್ತು ಪಾರಾಯಣವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಓಂ ನಮೋ ನಾರಾಯಣ.